ಹೆಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಹಳ್ಳಿಯ ಸ್ಟೈಲಿನಲ್ಲಿ ಚಿಕನ್ ಕರಿ ಹೇಗೆ ಮಾಡೋದಂತ ನಾನು ಹೇಳಿಕೊಡ್ತಿದ್ದೇನೆ. ಇದು ನಾನು ಮಾಡಿದ್ದಲ್ಲ, ಇದು ನಮ್ಮ ಪಕ್ಕದ ಮನೆಯವರು ಮಾಡಿದ್ದನ್ನು ನಿಮಗೆ ನಾನು ಹೇಳಿಕೊಡ್ತಾ ಇದ್ದೇನೆ. ಹೇಗೆ ಮಾಡ್ಬೋದಂತ ಮೊದಲಿನಿಂದ ಕೊನೆಯವರೆಗೂ ನೋಡಬೇಕು. ಇದು ಸೌದೆ ಒಲೆಯಲ್ಲಿ ಮಾಡಿದ ಅಡುಗೆ. ಸೌದೆ ಒಲೆಯಲ್ಲಿ ಮಾಡೋದ್ರಿಂದ ಅದರ ರುಚಿ ಸೂಪರ್. ಈಗ ಅದನ್ನು ಹೇಗೆ ಮಾಡ್ತಿದ್ದಾರೆ, ಹೇಗೆ ಮಾಡ್ಬೋದು ಅಂತ ನೋಡ್ಕೊಂಡು ಬರುವ. ಉದ್ದ ಮೆಣಸು ಆಮೇಲೆ ಗಿಡ್ಡ ಮೆಣಸನ್ನು ತಗೊಂಡಿದ್ದಾರೆ. ಆಮೇಲೆ ಈರುಳ್ಳಿ, ಕರಿಬೇವು, ಶುಂಠಿ ಮತ್ತು ಒಂದು ಚಿಕ್ಕ ಹುಣಸೆ ಹಣ್ಣು, ಆಮೇಲೆ ಕೊತ್ತಂಬರಿ ಬೀಜ, ಸಾಸಿವೆ, ಒಂದು ಸ್ವಲ್ಪ ಮೆಂತ್ಯ, ಜೀರಿಗೆ, ಕಾಯಿ ತುರಿಗೆ ಅರಿಶಿನ ಹಾಕಿದ್ದಾರೆ. ಈಗ ಒಲೆಯಲ್ಲಿ ಒಂದು ಪಾತ್ರೆ ಇಟ್ಟು ಅವರು ಉದ್ದ ಮೆಣಸು ಮತ್ತು ಗಿಡ್ಡ ಮೆಣಸನ್ನು ಉರಿತಾರೆ. ಈಗ ನಾವು ಮೆಣಸನ್ನು ಉರಿಬೇಕು. ಎಣ್ಣೆ ಹಾಕ್ಕೊಂಡು ಮೆಣಸನ್ನು ಉರಿಬೇಕು. ಈಗ ಅದು ಆಲ್ಮೋಸ್ಟ್ ಆಗಿದೆ. ಈಗ ಅದನ್ನು ಸೈಡಲ್ಲಿ ಇಡಬೇಕು. ಈಗ ನೆಕ್ಸ್ಟ್ ಈರುಳ್ಳಿ ಹಾಕಿದ್ದಾರೆ, ಆದಮೇಲೆ ಕರಿಬೇವು, ಆದಮೇಲೆ ಎಣ್ಣೆ ಹಾಕಿ ಅದನ್ನು ಕೂಡ ಫ್ರೈ ಮಾಡಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡ್ತಿದ್ದಾರೆ. ಅದು ಬಾಡುವವರೆಗೂ ಒಂದು ಒಳ್ಳೆ ಸ್ಮೆಲ್ ಕೊಡಬೇಕು. ಅಷ್ಟರವರೆಗೆ ನಾವು ಅದನ್ನು ಎಣ್ಣೆಯಲ್ಲಿ ಬಾಡಿಸಬೇಕು. ಈಗ ಆಲ್ಮೋಸ್ಟ್ ಆಗಿದೆ. ಆಮೇಲೆ ಇದಕ್ಕೆ ಕೊತ್ತಂಬರಿ ಬೀಜ ಹಾಕಿದ್ದಾರೆ. ಕೊತ್ತಂಬರಿ ಬೀಜ, ಆಮೇಲೆ ಸಾಸಿವೆ, ಅದೇ ಆಗ ನೋಡಿದ್ವಿ ಅಲ್ಲ, ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಉರಿಬೇಕು ಎಣ್ಣೆಯಲ್ಲಿ. ಆಮೇಲೆ ಅದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಬೇಕು. ಅದು ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಆಮೇಲೆ ತೆಂಗಿನ ತುರಿ ಹಾಕಿದ್ದಾರೆ. ತೆಂಗಿನ ತುರಿ ಮತ್ತು ಅರಿಶಿಣ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಹುರಿಬೇಕು. ಎಣ್ಣೆಯಲ್ಲಿ ಹುರಿತಿದ್ದಾರೆ. ಅದು ಕಲರ್ ಬರುವವರೆಗೂ ನಾವು ಉರಿಬೇಕು ಎಣ್ಣೆಯಲ್ಲಿ. ಈಗ ಆಲ್ಮೋಸ್ಟ್ ಆಗಿದೆ. ಈಗ ಅದು ಆಗಿದೆ. ಈಗ ನಾವು ಎಣ್ಣೆಯಲ್ಲಿ ಉರಿದ್ವಿ ಅಲ್ಲ, ಅದನ್ನೀಗ ಕಡಿಲಿಕ್ಕೆ ಹಾಕ್ಕೊಳ್ಬೇಕು. ಈಗ ಅವರು ಗ್ರೈಂಡರನ್ನು ಕ್ಲೀನ್ ಮಾಡ್ತಿದ್ದಾರೆ. ಗ್ರೈಂಡರನ್ನು ಚೆನ್ನಾಗಿ ತೊಳಿಬೇಕು. ಆಮೇಲೆ ಎಣ್ಣೆಯಲ್ಲಿ ಉರಿದ ಮೆಣಸು, ಗಿಡ್ಡ ಮೆಣಸು ಮತ್ತು ಉದ್ದ ಮೆಣಸನ್ನು ಹಾಕ್ಕೊಂಡು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಮೊದಲಿಗೆ ಇದೆರಡನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಆಮೇಲೆ ಈರುಳ್ಳಿ ಎಲ್ಲ ಹುರಿದಿದ್ದೇವಲ್ಲ ಎಣ್ಣೆಯಲ್ಲಿ, ಅದನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಬೇಕು. ಆಮೇಲೆ ಈಗ ಗ್ರೈಂಡ್ ಆಗ್ತಿದೆ. ಆಮೇಲೆ ತೆಂಗಿನ ತುರಿ ಹಾಕ್ಕೊಳ್ಬೇಕು. ಎಣ್ಣೆಯಲ್ಲಿ ಹುರಿದಿದ್ದೇವಲ್ಲ, ಅದನ್ನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಆಮೇಲೆ ಗ್ರೈಂಡ್ ಮಾಡಿ. ನಿಮಗೆಲ್ಲ ಗ್ರೈಂಡ್ ಮಾಡಿದ ಮೇಲೆ ನಾನು ನಿಮಗೆ ಹೇಗೆ ಆಗಿದೆ ಅಂತ ತೋರಿಸ್ತೇನೆ. ನೋಡಿ, ಗ್ರೈಂಡ್ ಮಾಡಿ ಆಗಿದೆ. ಈ ಥರ ಆಗಿದೆ. ಈಗ ಒಲೆಯಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಎಣ್ಣೆ ಕಾಯಲಿಕ್ಕೆ ಇಡಬೇಕು. ಆಮೇಲೆ ಕರಿಬೇವಿನ ಸೊಪ್ಪು ಹಾಕಿದ್ದಾರೆ. ಆಮೇಲೆ ಇನ್ನೊಮ್ಮೆ ಈರುಳ್ಳಿ ಹಾಕ್ಕೊಳ್ಬೇಕು. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ದಾರೆ. ನೋಡಿ, ಇದನ್ನೀಗ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಬೇಕು. ಆಮೇಲೆ ಟೊಮೆಟೊ ಕೂಡ ಹಾಕಿ ಫ್ರೈ ಮಾಡಿಕೊಳ್ಳಿ. ನೋಡಿ, ಈಗ ಫ್ರೈ ಆಲ್ಮೋಸ್ಟ್ ಆಗಿದೆ. ಈಗ ಇದಕ್ಕೆ ನೋಡಿ ಆಲ್ಮೋಸ್ಟ್ ಆಗಿದೆ. ಈಗ ಚಿಕನ್ ಹಾಕ್ಕೊಳ್ಬೇಕು. ಇದಕ್ಕೆ ಚಿಕನ್ ಹಾಕ್ಕೊಳ್ಳಿ. ನೋಡಿ, ಎಲ್ಲ ಚಿಕನನ್ನು ಹಾಕ್ತಿದ್ದಾರೆ. ಚಿಕನ್ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ಆಮೇಲೆ ಕಡಿಮೆ ಆದರೆ ಇನ್ನೊಮ್ಮೆ ಹಾಕ್ಬೋದು. ಈಗ ಅದನ್ನು ಸ್ವಲ್ಪ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡ್ತಿದ್ದಾರೆ. ಇದೆಲ್ಲ ಮಿಕ್ಸ್ ಆಯಿತು. ಈಗ ಬೇಯಲಿಕ್ಕೆ ಇಡಬೇಕು. ನೋಡಿ ಫ್ರೆಂಡ್ಸ್, ಇದು ಬೆಂದಿದೆ.
ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ಕಡ್ದ ಮಸಾಲೆ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು. ಕಡ್ದ ಮಸಾಲೆಯನ್ನು ಎಲ್ಲವನ್ನು ಹಾಕ್ಕೊಂಡು ನೀರು ಹಾಕಿ ಹದ ಮಾಡಿಕೊಳ್ಬೇಕು. ನೀರು ಹಾಕಿ ನಿಮಗೆ ಎಷ್ಟು ಹದ ಬೇಕು ಅಷ್ಟು ಹದ ಮಾಡಿಕೊಳ್ಬೇಕು. ನೋಡಿ ಅವರು ಮಾಡಿದರು. ಈಗೆಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ನೀರು ಹಾಕಿ ಹದ ಮಾಡ್ತಿದ್ದಾರೆ. ಈಗ ಇದನ್ನು ಕುದಿ ಬರಲಿಕ್ಕೆ ಇಡಬೇಕು. ಸ್ವಲ್ಪ ಮಿಕ್ಸ್ ಮಾಡಿ ಕೈ ಆಡಿಸಿ ಕುದಿ ಬರಲಿಕ್ಕೆ ಇಡಬೇಕು. ಈಗ ನೋಡಿ ಫ್ರೆಂಡ್ಸ್, ಕುದಿ ಬಂದಿದೆ. ಇದು ಆಗಿದೆ, ಚಿಕನ್ ಕರಿ ರೆಡಿ ಆಗಿದೆ. ನೋಡಿ ಸ್ವಲ್ಪ ಕೈ ಆಡಿಸಿ, ತಲ ಹಿಡಿಬಾರ್ದು, ಅದಕ್ಕೆ ಕೈ ಆಡಿಸ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಚಿಕನ್ ಕರಿ ರೆಡಿಯಾಗಿದೆ. ಹಳ್ಳಿ ಸ್ಟೈಲಿನ ಸೌದೆ ಒಲೆಯಲ್ಲಿ ಮಾಡಿದಂಥ ಚಿಕನ್ ಕರಿ. ಸೌದೆ ಒಲೆಯಲ್ಲಿ ಮಾಡಿದರೆ ಅದರ ಟೇಸ್ಟ್ ಸೂಪರ್ ರೆಡಿಯಾಗಿದೆ. ನೀವು ಕೂಡ ಈ ಥರ ಟ್ರೈ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ.